ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರೈತರ ಸಮಸ್ಯೆ ಪರಿಹಾರದ ಬದಲು ರಾಜಕೀಯ ಕಾದಾಟ ಶುರುವಾಗಿದೆ. ಬಿಡದಿ ಹೋರಾಟಕ್ಕಿಂತ ವೈಯಕ್ತಿಕ ಟೀಕಾ ಪ್ರಹಾರ ಜೋರಾಗಿದೆ. ಎಸ್ಎ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಸದ್ಯ ರಾಜಕೀಯ ಕೆಸರೆರಚಾಟ ಜೋರಾಗಿ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರೋದು. ರೈತರ ಸಮಸ್ಯೆ ಪರಿಹಾರದ ಬದಲು ರಾಜಕೀಯ ಕಾದಾಟ ಜೋರಾಗಿದೆ. ನೋಡಿ, ಬಿಡದಿ ಹೋರಾಟಕ್ಕಿಂತ ವೈಯಕ್ತಿಕ ಟೀಕಾ ಪ್ರಹಾರ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಸದ್ಯ ರಾಜಕೀಯ ಕೆಸರೆರಚಾಟ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನವರು ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡಿದ್ರಾ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬದನೆಕಾಯಿ ಬೆಳೆದು ಕಾಲೇಜ್ ಕಟ್ಟಿದ್ರಾ ಅಂತ ನಿಖಿಲ್ ಕುಮಾರಸ್ವಾಮಿ ಕಿಡಿಯನ್ನ ಕಾರಿದ್ದಾರೆ. ನೋಡಿ, ಕಾಂಗ್ರೆಸ್ ನಾಯಕರ ವಿರುದ್ಧ ಜೆಡಿಎಸ್ ಯುವ ನಾಯಕ ಈಗ ನಿಖಿಲ್ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಕುಟುಂಬದ ಆಸ್ತಿ ವಿಚಾರವಾಗಿ ಸರಾಗವಾಗಿ ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರಲ್ಲ ಕಾಂಗ್ರೆಸ್ ನಾಯಕರು. ಇದೇ ಡಿಕೆ ಶಿವಕುಮಾರ್ ಬಣದವರು ಇವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡಿದ್ರಾ, ಬದನೆಕಾಯಿ ಬೆಳೆದು ಕಾಲೇಜ್ ಕಟ್ಟಿದ್ರಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ನಾಯಕರನ್ನ ಪ್ರಶ್ನಿಸಿದ್ದಾರೆ. ಕುಮಾರಸ್ವಾಮಿ ಪತ್ನಿ ಹೆಸರಲ್ಲಿ 100 ಎಕರೆ ಜಮೀನಿದೆ ಅಂತ ಹೇಳ್ಬಿಟ್ಟು ನಿನ್ನೆ ಎಂ ಬಿ ಪಾಟೀಲ್ ಹೇಳಿದ್ರು. ಈ ಆರೋಪಕ್ಕೆ ನಿಖಿಲ್ ಕುಮಾರಸ್ವಾಮಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆರೋಪ ಸಾಬೀತುಪಡಿಸಬೇಕು, ಇಲ್ಲದೇ ಇದ್ರೆ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗದಿದ್ರೆ ಮಾನಹಾನಿ ಮೊಕದ್ದಮೆ ಡಿಫಾಮೇಷನ್ ಕೇಸ್ ಹಾಕ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಎಂ ಬಿ ಪಾಟೀಲ್ರಿಗೆ. ನೋಡಿ, ಬಾಯಿಗೆ ಬಂದಂತೆ 100 ಎಕರೆ ಜಮೀನಿದೆ ಅಂತ ಹೇಳೋದು ಜವಾಬ್ದಾರಿಯುತ ರಾಜಕೀಯವಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇನ್ನು ಇದೇ ವೇಳೆ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಈ ಪೋಸ್ಟರ್ ಅಭಿಯಾನ ಇದೆಯಲ್ಲ, ಅದಕ್ಕೂ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ನಮಗೂ ಪೋಸ್ಟರ್ ಅಭಿಯಾನ ಮಾಡೋಕ್ ಬರುತ್ತೆ, ಆದ್ರೆ ನಾವು ನಿಮ್ ತರ ಕೀಳ್ಮಟ್ಟದ ರಾಜಕೀಯ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಮತ್ತು ನಿಖಿಲ್ ವಿರುದ್ಧ ಜೈಲಿಗೆ ಹೋಗೋಕೆ ಸಿದ್ಧರಾಗಿ ಎಂಬ ಪೋಸ್ಟರ್ಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸದ್ಯ ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತಷ್ಟು ವಾಕ್ ಸಮರ ಮತ್ತಷ್ಟು ತೀವ್ರಗೊಳ್ತಾ ಇದೆ. ನೋಡಿ, ಬಿಡದಿಲಿ ಪಾಪ ರೈತರು ಅವರ ಭೂಮಿ ಕಳ್ಕೊಂತಿದೀವಿ, ಬದುಕು ಕಳ್ಕೊಂತಿದೀವಿ ಅಂತ ಹೇಳಿ ಒದ್ದಾಡ್ತಾ ಇದ್ರೆ, ಈ ಕಡೆ ಜೆಡಿಎಸ್ ಹೋಗಿ ರೈತರ ಪರವಾಗಿ ಏನೋ ನಿಂತ್ಕೊಂಡಿದೆ, ಬಿಡದಿಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಹೋಗ್ಬಿಟ್ಟು ರಾಜಕೀಯ ಬೇಳೆ ಬೇಯಿಸ್ಕೊಂತಿದೆ ಅನ್ನುವಂತ ಅರ್ಥದಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಾಂಗ್ರೆಸ್ನವರು ಟೌನ್ಶಿಪ್ ಮಾಡ್ತಾರೆ, ಜೆಡಿಎಸ್ನವರು ಸಪೋರ್ಟ್ ಮಾಡ್ತಾ ಇದೀವಿ. ಒಂದ್ ಕಡೆ ಬಿಜೆಪಿ ಮೈತ್ರಿ ಪಕ್ಷ, ನಾವು ದೋಸ್ತಿ ಒಗ್ಗಟ್ಟು ಅಂತ ಹೇಳಿ ಘೋಷಿಸಿಕೊಂಡಂತ ಬಿಜೆಪಿ ಪಕ್ಷ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಎಲ್ಲೂ ಕೂಡ ಬರ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ ಜೆಡಿಎಸ್ಗೆ. ಸೊ ಈಗ ಈ ಡಿ ಕೆ ಶಿವಕುಮಾರ್ HDK ಮಧ್ಯ ಜಿದ್ದಾಜಿದ್ದಿನ ಕಣವಾಗಿರುವಂತಹ ಬಿಡದಿಯಲ್ಲಿ ಸದ್ಯ ಈಗ ಅಲ್ಲಿನ ಭೂಮಿ ಉಳಿಸಿಕೊಳ್ಳುವಂತಹ ಬದಲು ರಾಜಕೀಯ ಕೆಸರೆರಚಾಟ ಮುಂದಾಗಿರುವಂತದ್ದು. ಇಲ್ಲಿ ನಿನ್ನೆ ಎಂ ಬಿ ಪಾಟೀಲ್ ಬರ್ತಾರೆ, 100 ಎಕರೆ ಅನಿತಾ ಕುಮಾರಸ್ವಾಮಿ ಆಸ್ತಿ ಇದೆ ಇಲ್ಲಿ ಅಂತ ಹೇಳ್ತಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಅದಕ್ಕೆ ವಿರುದ್ಧವಾಗಿ ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಏನ್ ಬದನೆಕಾಯಿ ಬೆಳೆದ್ಬಿಟ್ಟು ನಾವು ಆಸ್ತಿ ಮಾಡೋಕ್ಕಾಗತ್ತಾ, ಬದನೆಕಾಯಿ ಬೆಳೆದ್ಬಿಟ್ಟು ನಾವು ಕಾಲೇಜ್ ಕಟ್ಟಕ್ಕಾಗತ್ತಾ? ಅವ್ರು ಈ ರೀತಿ ಹೇಳಿಕೆ ಕೊಟ್ಟಿದಾರಲ್ಲ, ಅದು ಸುಳ್ಳು. ಸೊ ಇವಾಗ ನೀವು ಹೇಳಿರೋದನ್ನ ಸುಳ್ಳು ಅಂತ ಒಪ್ಕೊಂತೀರಾ? ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಅನಿತಾ ಅವರಿಗೆ, ಅಂದ್ರೆ ನಮ್ಮ ತಾಯಿಯವರಿಗೆ ಕ್ಷಮೆ ಕೇಳಿ. ಇಲ್ಲವಾದ್ರೆ ನಿಮ್ಮ ಮೇಲೆ ನಾವು ಮಾನನಷ್ಟ ಮೊಕದ್ದಮೆ ಡಿಫಾಮೇಷನ್ ಕೇಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ಬಹಳ ಹಿರಿಯ ರಾಜಕಾರಣಿಗಳು, ಎಂ ಬಿ ಪಾಟೀಲ್ರು, ಒಳ್ಳೆ ಮರ್ಯಾದೆ ಇದೆ, ನೀವು ನಿಮ್ಮ ರಾಜಕೀಯ ಮತ್ತು ನಿಮ್ಮ ವಯಸ್ಸಿಗೆ ತಕ್ಕಂತೆ ಮಾತನಾಡಬೇಕು. ಈ ರೀತಿಯ ಹೇಳಿಕೆಗಳು ಸಮಂಜಸವಲ್ಲ ಅಂತ ಹೇಳ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ.